4% ರಿಸರ್ವೇಶನ್ ಅವ್ರು ಇನ್ನೂ ಅವ್ರ ಜನಸಂಖ್ಯೆಗೆ ಕೊಟ್ಟಿಲ್ಲ. ನಾವು ಇಡೀ ಸಾಮಾಜಿಕ ನ್ಯಾಯವನ್ನ ಛಿದ್ರ ಮಾಡಿ ಜನರಿಗೆ ನ್ಯಾಯ ಸಿಗ್ಬಾರದು ಅಂತ ಮಾಡಿರ್ತಕ್ಕಂಥ ಇದರಲ್ಲಿ ರಿಪೋರ್ಟ್ ಅವ್ರನ್ನ ಅಬಾಲಿಷ್ ಮಾಡಿ EWS ಹಾಕಿ ಅಂತ ಏನಾದ್ರು ರಿಪೋರ್ಟ್ ಇದೆಯಾ? ಅವರ ನಿಲುವನ್ನ ಇತಿಹಾಸ ನೋಡಿದಾಗ ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯ ಪರ ಇಲ್ಲ ಅವರು. ಇವತ್ತು ಇಷ್ಟೆಲ್ಲ ಗೊಂದಲ ಮಾಡಿಟ್ಟು ರಾಜ್ಯದ ಜನರನ್ನ ತಪ್ಪು ದಾರಿಗೆ ಎಳೆದು ರಾಜ್ಯದ ಜನರಿಗೆ ದ್ರೋಹ ಮಾಡಿ ಮೋಸ ಮಾಡಿ ಇದನ್ನ ಬಿಟ್ಟು ಇವತ್ತು ನೀವು ಪೊಲಿಟಿಕಲ್ ಗಿಮಿಕ್ ಮಾಡಕ್ ಕೊಟ್ಟಿದ್ದೀರಲ್ಲ, ಇದನ್ನ ಒಪ್ಕೋಬೇಕಾ ರಾಜ್ಯದ ಜನ? ಯಾರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಇದ್ದೇ ಇದ್ದಾರೆ. ಆ ಜನರನ್ನ ಮುಖ್ಯವಾಹಿನಿಗೆ ತರಬೇಕು. ಆಗ ಮಾತ್ರ ನಾವು ಸಮಾಜದ ನಿರ್ಮಾಣದ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಬಹಳ ಸ್ಪಷ್ಟವಾಗಿದೆ ಸಂವಿಧಾನದಲ್ಲಿ. ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಜಾತಿಗೆ ಸೇರಿರಲಿ, ಯಾವುದೇ ಲಿಂಗಕ್ಕೆ ಸೇರಿರಲಿ, ಇದು ಇಟ್ಸ್ ವೆರಿ ವೆರಿ ಕ್ಲಿಯರ್. ದೇರ್ ಇಸ್ ನೋ ಆಂಬಿಗ್ಯೂಟಿ ಅಟ್ ಆಲ್. ಇದನ್ನ ಮಾಡ್ಲಿಕ್ಕೋಸ್ಕರನೇ ಸಂವಿಧಾನದಲ್ಲಿ ನಾವು ಸಂವಿಧಾನದ ರೀತಿಯ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರಿಗೆ ಮೀಸಲಾತಿಗಳನ್ನು ಕೊಡ್ತಾ ಬರ್ತೀವಿ. ಮೀಸಲಾತಿ ಒಂದೇನೆ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರಿಗೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಮಾರ್ಗ ಅಲ್ಲ, ಅದು ಒಂದು ಮಾರ್ಗ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ರಿಸರ್ವೇಶನ್ ಎಷ್ಟು ದಿನ ಇರಬೇಕು ಅಂತ ಹೇಳಿದಾಗ, ರಿಸರ್ವೇಶನ್ ಯಾಕೆ ಇರಬೇಕು, ಎಷ್ಟು ದಿನ ಇರಬೇಕು ಅಂತಂದಾಗ, ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಮೀಸಲಾತಿ ಇರ್ತದೆ. ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ನಮ್ಮಲ್ಲಿ ಅಲ್ಲಿವರೆಗೂ ಕೂಡ ಮೀಸಲಾತಿ ಇರಬೇಕಾಗುತ್ತೆ. ಜಾತಿ ವ್ಯವಸ್ಥೆಯಿಂದಲೇ ಅಸಮಾನತೆ ನಿರ್ಮಾಣ ಆಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನವೆಂಬರ್ 49, 1949 25ನೇ ತಾರೀಕಿನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. 1950 ಜನವರಿ 26ನೇ ತಾರೀಕಿನಿಂದ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಎಂಟರ್ ಆಗ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಎಂಟರ್ ಆಗ್ತಾ ಇದ್ದೀವಿ. ನಮ್ಮ ಸಮಾಜದಲ್ಲಿ ಸಾಮಾಜಿಕವಾಗಿ ಅಸಮಾನತೆ ಇದೆ, ಶೈಕ್ಷಣಿಕವಾಗಿ ಅಸಮಾನತೆ ಇದೆ, ರಾಜಕೀಯವಾಗಿ ಅಸಮಾನತೆ ಇದೆ, ಮತ್ತೆ ಆರ್ಥಿಕವಾಗಿ ಅಸಮಾನತೆ ಇದೆ. ಈ ಅಸಮಾನತೆ ಹೋಗಲಾಡಿಸಬೇಕಾದದ್ದು ನಮ್ಮ ಕರ್ತವ್ಯ. ಸಂವಿಧಾನದ ರೀತಿಯ ಹೋಗಲಾಡಿಸಬೇಕಾದದ್ದು ನಮ್ಮ ಕರ್ತವ್ಯ. ಒಂದು ವೇಳೆ ಹೋಗಲಾಡಿಸದೆ ಹೋದ್ರೆ ಸ್ವಾತಂತ್ರ್ಯ ಬಂದದಕ್ಕೆ ಅರ್ಥ ಇಲ್ಲ. ನಾವು ಹೋಗ್ಲಾಡಿಸದೆ ಹಾಗೆ ಮುಂದುವರಿಸ್ಕೊಂಡು ಹೋದ್ರೆ, ಅಸಮಾನತೆಯನ್ನು ಮುಂದುವರಿಸ್ಕೊಂಡು ಹೋದ್ರೆ, ಯಾವ ಜನ ಅನ್ಯಾಯಕ್ಕೊಳಗಾಗಿದ್ದಾರೆ, ಶತಶತಮಾನ ಆರ್ಥಿಕವಾಗಿ ಸಾಮಾಜಿಕವಾಗಿ ಅನ್ಯಾಯಕ್ಕೊಳಗಾಗಿದ್ದಾರೆ, ಆ ಜನರೇ ಈ ಸ್ವಾತಂತ್ರ್ಯದ ಪ್ರಜಾಪ್ರಭುತ್ವದ ಸೌಧವನ್ನ ಧ್ವಂಸ ಮಾಡ್ತಾರೆ ಅಂತ ಎಚ್ಚರಿಕೆ ಮಾತುಗಳನ್ನ ಹೇಳಿದ್ದಾರೆ. ಅದರ ಹಿನ್ನೆಲೆಯಲ್ಲೇನೆ ಇವೆಲ್ಲ ನಾವು ಮೀಸಲಾತಿಯನ್ನ ಕೊಡ್ತಕ್ಕಂಥದ್ದು ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಕೇಂದ್ರ ಸರ್ಕಾರನೂ ಮಾಡಿದೆ, ರಾಜ್ಯ ಸರ್ಕಾರ ಮಾಡಿದೆ. ಮಂಡಲ್ ಕಮಿಷನ್ ಆಯೋಗ ಈಗ SC ST ಗಳಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕು ಅಂತಕ್ಕಂಥದ್ದು ಸಂವಿಧಾನದಲ್ಲೇ ಹೇಳ್ಬಿಟ್ಟಿದ್ದಾರೆ. ಆಮೇಲೆ ಹಿಂದುಳಿದವರಿಗೂ ಕೂಡ ಮೀಸಲಾತಿ ಕೊಡಬೇಕು ಅಂತೇಳಿ ಸಂವಿಧಾನದಲ್ಲಿ ಹೇಳದೇ ಇದ್ರು ಕೂಡ ಮೊದಲೇ ತಿದ್ದುಪಡಿ ಆದದ್ದು ಅದಕ್ಕೋಸ್ಕರನೇ 1951ನೇ ಇಸ್ವಿನಲ್ಲಿ ಮೊದಲನೇ ತಿದ್ದುಪಡಿ ಸಂವಿಧಾನಕ್ಕೆ ಆದದ್ದು ಹಿಂದುಳಿದವರು. ಅದಾದ್ಮೇಲೆ ಅನೇಕ ಕಮಿಷನ್ಗಳಾಗಿದ್ದಾವೆ, ವರದಿಗಳು ಕೊಟ್ಟಿದ್ದಾರೆ. ಕೇಂದ್ರದಲ್ಲಿ ಮಂಡಲ್ ಕಮಿಷನ್ ಆಗಿದೆ, ಇಲ್ಲೂ ಕೂಡ 4 ಕಮಿಷನ್ಗಳಾಗಿದ್ದಾವೆ. ಕರ್ನಾಟಕದಲ್ಲಿ ನಾಗನಗೌಡ, ಅವನು, ಆಮೇಲೆ ಚಿನ್ನಪ್ಪ ರೆಡ್ಡಿ, ಆಮೇಲೆ ವೆಂಕಟಸ್ವಾಮಿ, ಇವೆಲ್ಲ ವರದಿಗಳಾಗಿದೆ. ಅವೆಲ್ಲ ವರದಿಗಳೆಲ್ಲ ಕೊಟ್ಟಿದ್ದಾರೆ.
ಅದರ ಆಧಾರದ ಮೇಲೆ ಮೀಸಲಾತಿ ಕೂಡ ನಿಗದಿಯಾಗಿದೆ. ಈಗ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಯಾವಾಗ ಆದದ್ದು? ಮೇ 1995 ಮೇ 1995 ಸುಮಾರು 28 ವರ್ಷ 29 ವರ್ಷ. ಅದಕ್ಕೆ ಯಾವುದೇ ರಿಪೋರ್ಟ್ ಬಂದಿಲ್ಲ ಅಥವಾ ಕೋರ್ಟ್ ರಿಪೋರ್ಟ್ಗಳು ಬಂದಿಲ್ಲ, ಕೋರ್ಟ್ನ ಡಿಸಿಷನ್ಗಳು ಬಂದಿಲ್ಲ ಅದನ್ನು ರದ್ದು ಮಾಡಿ ಅಂತ. ಏನಾರ ಆಧಾರ ಇದೆಯಾ? ಯಾವ ಆಧಾರನೂ ಇಲ್ಲ, ಯಾವ ಕೋರ್ಟ್ ಜಡ್ಜ್ಮೆಂಟ್ಗಳು ಕೂಡ ಇಲ್ಲ. ವೈ ದೇ ಹ್ಯಾವ್ ಟೇಕನ್ ಎ ಡಿಸಿಷನ್ ಟು ಅಬಾಲಿಷ್ 2B? ವೈ? ಇಟ್ ಶೋಸ್ ಶೇಡಿನ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ. ಬಹಳ ಸ್ಪಷ್ಟವಾಗಿ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ 1979 ನಲ್ಲಿ ಜಡ್ಜ್ ಏನ್ ಹೇಳ್ತಾರೆ ಅಂತಂದ್ರೆ, ದಿ ಫ್ಯಾಕ್ಟ್ ದಟ್ ದಿ ಮುಸ್ಲಿಮ್ಸ್ ಆರ್ ರಿಲಿಜಿಯಸ್ ಮೈನಾರಿಟಿ ಇಸ್ ನೋ ಗ್ರೌಂಡ್ ಟು ಎಕ್ಸ್ಕ್ಲೂಡ್ ದೆಮ್ ಫ್ರಮ್ ದಿ ಲಿಸ್ಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಇದು ಕೋರ್ಟ್ ಹೇಳಿರ್ತಕ್ಕಂಥ ಜಡ್ಜ್ಮೆಂಟ್. ಯಾವುದೇ ಕಾರಣಕ್ಕೆ ಮಾಡಕ್ಕಾಗಲ್ಲ. ಅವತ್ತಿನಿಂದ ಇದೆ ಇವತ್ತಿನವರಿಗೆ 4% ರಿಸರ್ವೇಶನ್. ಅವ್ರು ಇನ್ನೂ ಅವ್ರ ಜನಸಂಖ್ಯೆಗೆ ಕೊಟ್ಟಿಲ್ಲ. ನಾವು 4% ರಿಸರ್ವೇಶನ್ ಇದೆ. ಅದನ್ನು ತೆಗೆದು ಒಕ್ಕಲಿಗರು ಕೇಳಿದ್ದದ್ದು ಎಷ್ಟು? 12% ರಿಸರ್ವೇಶನ್ ಕೊಡಿ ನಮ್ಗೆ. ನಮ್ ಜನಸಂಖ್ಯೆ ಮೋರ್ ದೆನ್ 12% ಇದೆ, 12% ರಿಸರ್ವೇಶನ್ ಕೊಡಿ. ವೀರಶೈವರು ಕೇಳಿದ್ದು, ಲಿಂಗಾಯತರು ಕೇಳಿದ್ದೇನು? ನಮ್ಗೆ 15% ರಿಸರ್ವೇಶನ್ ಕೊಡಿ, 2A ಸೇರಿಸಿ ಅಂತ ಅವರು. ಇವರು ಇದು ಯಾವುದಕ್ಕೂ ಯಾವುದೇ ಆಧಾರ ಇಲ್ಲ. 1992 ನಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ, ಮಂಡಲ್ ಕಮಿಷನ್ ಕೇಸ್ ಅಂತ ಕರಿತೀವಿ ಅದನ್ನ, ಇಂದಿರಾ ಸಹಾನಿ ಕೇಸ್ನಲ್ಲಿ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಕನ್ಸಿಸ್ಟಿಂಗ್ 9 ಜಡ್ಜಸ್ ಅವ್ರು ಕೊಟ್ಟಿರ್ತಕ್ಕಂಥದ್ದು ಮೀಸಲಾತಿ 50% ಮೀರಬಾರದು ಅಂತ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಈಗಾಗಲೇ 50% ಮೀಸಲಾತಿ ಇದೆ. ಈ 50% ಮೀಸಲಾತಿ ಮೀರಬಾರದು ಅಂತಂದ ಇರುವಾಗ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಕೊಟ್ಟಿರ್ತಕ್ಕಂಥ ಡಿಸಿಷನ್ ಅನ್ನ ಬದಲಾವಣೆ ಮಾಡೋರು ಯಾರು? ಪಾರ್ಲಿಮೆಂಟ್ ಮಾಡಬೇಕು. ಒಂದು ವೇಳೆ ನೀವು ಮಾಡದನ್ನ ಕಾನೂನು ಮಾಡಿದ್ರೆ, ಈ ಕಾನೂನು ಊರ್ಜಿತ ಆಗ್ಬೇಕಾದ್ರೆ ಏನ್ ಮಾಡಬೇಕು? 9 ಶೆಡ್ಯೂಲ್ ನಲ್ಲಿ ಸೇರ್ಬೇಕು. ಅವೇನಾದ್ರು ಮಾಡಿದಾರ? ಇಂದಿರಾ ಸಹಾನಿ ಕೇಸ್ನಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಎವ್ರಿ ಸ್ಟೇಟ್ ನಲ್ಲಿ ಆಗ್ಬೇಕು. ಅವ್ರ ಡೈರೆಕ್ಷನ್ ಅದು. ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇಸ್ ಟು ಬಿ ಕಾನ್ಸ್ಟಿಟ್ಯೂಟೆಡ್ ಇನ್ ಈಚ್ ಅಂಡ್ ಎವ್ರಿ ಸ್ಟೇಟ್ ಆಫ್ ದಿ ಕಂಟ್ರಿ. 10 ವರ್ಷಕ್ಕೊಮ್ಮೆ ರಿವ್ಯೂ ಮಾಡಬೇಕು ಅಂತ ಇದೆ. ಆಮೇಲೆ ಯಾವುದನ್ನೇ ಬ್ಯಾಕ್ವರ್ಡ್ ಕ್ಲಾಸ್ ಲಿಸ್ಟ್ ಇಂದ ತೆಗೆದಾಕ್ಬೇಕಾದ್ರೆ ಅಥವಾ ಸೇರಿಸಬೇಕಾದ್ರೆ ದೇರ್ ಶುಡ್ ಬಿ ಎ ರೆಕಮೆಂಡೇಶನ್ ಫ್ರಮ್ ದಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್. ವೇರ್ ಇಸ್ ದಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ರಿಪೋರ್ಟ್? ದೇ ಆರ್ ಗಿವನ್ ಓನ್ಲಿ ಇಂಟರಿಮ್ ರಿಪೋರ್ಟ್. ಅದು ಆನ್ ದಿ ಪ್ರೆಷರ್ ಮೇಡ್ ಬೈ ದಿ ಸ್ಟೇಟ್ ಗವರ್ಮೆಂಟ್. ವೇರ್ ಇಸ್ ದಿ ರಿಪೋರ್ಟ್? ಅಲ್ಪಸಂಖ್ಯಾತರನ್ನು ತೆಗೆದಾಕೊಡಿ ಅಂತ ರಿಪೋರ್ಟ್ ಇದೆಯಾ? ವೈ ಯು ಅಬಾಲಿಷ್? ಇದು ಅಲ್ಪಸಂಖ್ಯಾತರಿಗೆ ಮಾಡ್ತಕ್ಕಂಥ ಅನ್ಯಾಯ ಅಲ್ವಾ? ರಾಜಕೀಯ ದ್ರೋಹ ಅಲ್ವಾ? ಇಪ್ಪತ್ತೆಂಟು ವರ್ಷ 1/5/1995 ಇಸ್ವಿಯಿಂದ
ಇಲ್ಲಿವರೆಗೆ ಬಂದಿದ್ದದು. ಈಗ ನೀವು ತೆಗೆದಾಕ್ತಾ ಇದ್ದೀರಲ್ಲ, ಯಾಕೆ ತೆಗೆದಾಕ್ತೀರಿ? ವಾಟ್ ಇಸ್ ದಿ ಬೇಸಿಸ್ ಫಾರ್ ದಟ್? ಇದರಲ್ಲಿ ರಿಪೋರ್ಟ್ ಅವರು ಅಬಾಲಿಷ್ ಮಾಡಿ EWS ಹಾಕಿ ಅಂತ ಏನಾದ್ರು ರಿಪೋರ್ಟ್ ಇದೆಯಾ? ಅಥವಾ ಯಾರು ಕೇಳಿದ್ರ? ಈಗ ಈ ತರ ಮಾಡಿ ನೀವು SC ST ಕೂಡ ಹಾಗೆ ಮಾಡಿದ್ದೀರಿ. SC ST ಗೆ ನೀವು 15ರಿಂದ 17% ಮಾಡಿದ್ರಿ. ಓಕೆ, ನಾವು ನಮ್ದು ಡಿಮ್ಯಾಂಡ್ ಇತ್ತು 4ರಿಂದ 7% ಮಾಡಿದ್ರಿ. ಇಟ್ ಇಸ್ ಆಲ್ಸೋ ಅವರ್ ಡಿಮ್ಯಾಂಡ್. ಇದನ್ನ ನಾಗಮೋಹನ್ ದಾಸ್ ಅವರು ಕೂಡ ಶಿಫಾರಸು ಮಾಡಿದ್ರು. ಅದು ಯಾವಾಗ ಮಾಡಿದ್ದು? 19ರಲ್ಲಿ ಕಾನ್ಸ್ಟಿಟ್ಯೂಟ್ ಆಯ್ತು. ನಾಗಮೋಹನ್ ದಾಸ್ 22ರಲ್ಲಿ ವರದಿ ಕೊಟ್ಟರು, ಅಲ್ಲ 20ರಲ್ಲಿ ವರದಿ ಕೊಟ್ಟರು. ನೀವು 3 ವರ್ಷ ನಿದ್ದೆ ಮಾಡ್ತಾ ಇದ್ರಿ. ವಾಲ್ಮೀಕಿ ಸ್ವಾಮೀಜಿ 257 ದಿನ ಧರಣ ಮಾಡಿದ್ರು. ಅಸೆಂಬ್ಲಿನಲ್ಲಿ ಅನೇಕ ಸಾರಿ ಚರ್ಚೆ ಬಂತು. ನಮ್ಮ MLAಗಳು, SC MLAಗಳು, ST MLAಗಳು, ಬ್ಯಾಕ್ವರ್ಡ್ ಕ್ಲಾಸ್ MLAಗಳೆಲ್ಲ ರೈಸ್ ಮಾಡಿದ್ರು. ಪ್ರತಿ ಸಾರಿನೂ ಕೂಡ ಏನೋ ಒಂದೊಂದು ನೆಪಗಳು ಹೇಳಿ ಮುಂದಕ್ಕೆ ಹಾಕಿದ್ರಿ. ನೀವು ಅವತ್ತು ಏನೂ ತೀರ್ಮಾನ ಮಾಡಲಿಲ್ಲ. ಅಸೆಂಬ್ಲಿದಲ್ಲಿ ರೈಸ್ ಮಾಡಿದಾಗ, ರಿಪೋರ್ಟ್ ಇದ್ದಾಗ ಏನು ರಿಪೋರ್ಟ್ ತೀರ್ಮಾನ ಮಾಡಲಿಲ್ಲ. ಸುಮಾರು 3 ವರ್ಷಗಳ ಕಾಲ ಏನು ತೀರ್ಮಾನ ಮಾಡಲಿಲ್ಲ. ಕೊನೆಗೆ ವಿಧಿ ಇಲ್ಲದೇನೆ ನೀವು ಆಲ್ ಪಾರ್ಟಿ ಮೀಟಿಂಗ್ ಕರಿತೀವಿ ಅಂತ ಹೇಳಿದ್ರಿ. ಆಲ್ ಪಾರ್ಟಿ ಮೀಟಿಂಗ್ ನಲ್ಲಿ ಹೇಳೋದು ನಾವು ಏನಂತ ಅಂತಂದ್ರೆ, ಇದು 56% ಆಗ್ತಾ ಇದೆ. ನೀವು ಮೀಸಲಾತಿ 50ರಿಂದ 6% ಜಾಸ್ತಿ ಆಗ್ತಾ ಇದೆ. ಇದು ಸಂವಿಧಾನಕ್ಕೆ ವಿರುದ್ಧ ಆಗ್ತದೆ. ಇಂದಿರಾ ಸಾಹನಿ ಕೇಸ್ನ ಡಿಸಿಷನ್ಗೆ ವಿರುದ್ಧ ಆಗ್ತದೆ. ಅದರಿಂದ ಒಂದು 50ರಿಂದ 56% ಆಗ್ಬೇಕಾದ್ರೆ ಸಂವಿಧಾನ ತಿದ್ದುಪಡಿ ಆಗ್ಬೇಕು. ಎರಡನೇದು, ಇದು ಊರ್ಜಿತ ಆಗ್ಬೇಕಾದ್ರೆ 9th ಶೆಡ್ಯೂಲ್ ಸೇರ್ಬೇಕು ಅಂತೇಳಿ ಅವತ್ತೇ ನಾವು ಸಲಹೆ ಕೊಟ್ಟಿದ್ದೀವಿ. ಅಸೆಂಬ್ಲಿನಲ್ಲೂ ಸಲಹೆ ಕೊಟ್ಟಿದ್ದೀವಿ. ಇದನ್ನ ಎಷ್ಟು ದಿನ ಆಯ್ತು ಇದು ಮಾಡಿ? ಅಕ್ಟೋಬರ್ ತಿಂಗಳಲ್ಲಿ ಕೊಟ್ಟಿದ್ದು. ಇದು ಆಲ್ ಪಾರ್ಟಿ ಮೀಟಿಂಗ್ ನಲ್ಲಿ ನಡೆದು ಅದಾದ್ಮೇಲೆ ಆರ್ಡಿನೆನ್ಸ್ ಮಾಡಿದ್ರಿ. ಆರ್ಡಿನೆನ್ಸ್ಗೆ ಗವರ್ನರ್ ಅಂಕಿತ ಹಾಕಿದ್ರು. ಆಮೇಲೆ ಆಕ್ಟ್ ತಕ ಬಂದ್ರಿ. ಆಕ್ಟ್ ಮಾಡಿದಾಗಲೂ ಕೂಡ ಹೇಳಿದ್ದೀವಿ ನಾವು. ಇದು ಯಾವಾಗ ಆಗ್ತು 2022ರಲ್ಲಿ. ಈಗ ಎಷ್ಟನೇ ತಿಂಗಳು? ನೀವು ಇವತ್ತಿನವರಿಗೆ ಒಂದು ಪತ್ರ ಬರೆದಿದ್ದೀರಾ ಕೇಂದ್ರ ಸರ್ಕಾರಕ್ಕೆ? ಈ ತರ ಮಾಡಿದ್ದೀವಿ ಅಂತ ಹೇಳಿ ಒಂದು ಪತ್ರ ಬರೆದಿದ್ದೀರಾ? ಇದನ್ನ 9th ಶೆಡ್ಯೂಲ್ ಸೇರ್ಬೇಕು ಅಂತ ಒತ್ತಾಯ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀರಾ? 2 ಪಾರ್ಲಿಮೆಂಟ್ ಸೆಷನ್ ಆದ, ಯಾಕೆ ಮಾಡಲಿಲ್ಲ? ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಗೊತ್ತಾದ ಮೇಲೆ 24ನೇ ತಾರೀಕು 23ನೇ ತಾರೀಕು ಸಾಯಂಕಾಲ ಬರೆದಿದ್ದೀರಿ ಪತ್ರನ. ಇದು ಈ ಡಿಸಿಷನ್ ಮಾಡೋದು, ಕ್ಯಾಟಗರೈಸೇಷನ್ ಮಾಡಿರೋದೆಲ್ಲ 24ನೇ ತಾರೀಕು ಮಾಡಿದ್ದೀವಿ. ಚುನಾವಣೆ ಇನ್ನೇನು ಘೋಷಣೆ ಆಗುತ್ತೆ, ನಾಳೆ ನಾಳಿದ್ದು ಘೋಷಣೆ ಆಗ್ಬೋದು. ಘೋಷಣೆ ಆಗೋದು 24ನೇ ತಾರೀಕು ಮಾಡಿದ್ದೀರಿ. ವಾಟ್ ಈಸ್ ಯುವರ್ ಇಂಟೆನ್ಷನ್? ವಾಟ್ ಯು ಕಾಲ್ ದಿಸ್? We call this as political gimmick. ಮತ್ತೆ ಯಾರಿಗೂ ನ್ಯಾಯ ಕೊಡಬೇಕು ಅಂತಕ್ಕಂಥದ್ದಿಲ್ಲ. ಯಾಕಂತಂದ್ರೆ ನೀವು ಬಿಜೆಪಿ ಮೀಸಲಾತಿ ಅವರ ನಿಲುವನ್ನ ಇತಿಹಾಸ ನೋಡಿದಾಗ ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯ ಪರ ಇಲ್ಲ ಅವರು. ಯಾರಿಗೂ ಕೂಡ ಮಂಡಲ್ ಕಮಿಷನ್ ವಿರೋಧ ಮಾಡಿದ್ರು ಅವರೇ. ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳು ಮೀಸಲಾತಿ ಕೊಟ್ಟಾಗ ವಿರೋಧ ಮಾಡಿದ್ರು ಅವರೇನೆ. 73rd 74th ಅಮೆಂಡ್ಮೆಂಟ್ ನಲ್ಲಿ ಮೀಸಲಾತಿ ಕೊಟ್ಟಾಗ ಯಾರವನು ನಮ್ಮ ರಾಮ ಜೋಯಿಶ್ ಸುಪ್ರೀಂ ಕೋರ್ಟ್ ಹೋದ್ರು. ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಾಗ, ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟಾಗ ದೇ ವೆಂಟ್ ಟು ದಿ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ನಲ್ಲಿ ಲಕಿಲಿ ರಿಜೆಕ್ಟ್ ಆಯ್ತು. ಹಾಗಾಗಿ 73rd 74th ಅಮೆಂಡ್ಮೆಂಟ್ ನಲ್ಲಿ ಮೀಸಲಾತಿ ಕೊಟ್ಟದ್ದು ಸ್ಥಳೀಯ ಸಂಸ್ಥೆಗಳಲ್ಲಿ, ಪಂಚಾಯತಿ ಇನ್ಸ್ಟಿಟ್ಯೂಟ್ಗಳಲ್ಲಿ ಉಳ್ಕತ್ತೋದು. ಒಂದು ವೇಳೆ ಅವರ ಅರ್ಜಿ ಮೇಲೆ ಅವರೇ ವಾದ ಮಾಡಿದ್ರು ರಾಮ ಜೋಯಿಶ್ರೆ,
ಆಗ ವೇರ್ ವಾಸ್ ದಿಸ್ ಬಸವರಾಜ ಬೊಮ್ಮಾಯಿ ಆ ಪಾಪ ಆಗೇನ್ ಸೇರಿರ್ಲಿಲ್ಲ ನಾ ಕಾಣಿಸುತ್ತೆ ಬಿಜೆಪಿಗೆ. ವೇರ್ ವಾಸ್ ದಿಸ್ ಯಡಿಯೂರಪ್ಪ, ವೇರ್ ವಾಸ್ ದಿಸ್ ಅನಂತ್ ಕುಮಾರ್, ವೇರ್ ವಾಸ್ ದಿಸ್ ಈಶ್ವರಪ್ಪ, ಎಲ್ಲಿದ್ರು ಆಗ? ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರಲ್ಲ, ಆಗ ರಾಜ್ಯಸಭಾ ಮೆಂಬರ್ ಬೇರೆ ರಾಮ ಜೋಯಿಸ್, ವೈಸ್ ಪ್ರೆಸಿಡೆಂಟ್ ಆಫ್ ದಿ ಬಿಜೆಪಿ ಸ್ಟೇಟ್ ಪಾರ್ಟಿ. ಇವತ್ತು ಇಷ್ಟೆಲ್ಲ ಗೊಂದಲ ಮಾಡಿಟ್ಟು ರಾಜ್ಯದ ಜನರನ್ನ ತಪ್ಪು ದಾರಿಗೆ ಇಳಿದು ರಾಜ್ಯದ ಜನರಿಗೆ ದ್ರೋಹ ಮಾಡಿ ಮೋಸ ಮಾಡಿ ಈ ತರ ವಂಚಿಸ್ತಕ್ಕಂಥ ಕೆಲಸ ಮಾಡಿದ್ದೀರಲ್ಲ, ಇದು ಜನರಿಗೆ, ಕರ್ನಾಟಕ ರಾಜ್ಯದ ಜನರಿಗೆ ಮಾಡಿರ್ತಕ್ಕಂಥ ದೊಡ್ಡ ಅನ್ಯಾಯ. ಅಷ್ಟೇ ಅಲ್ಲ, ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಗೌರವ, ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಗೌರವ ಇದು. ಅದರಿಂದ ಜನರು ದಡ್ಡರು ಅಂತ ತಿಳ್ಕೊಬಿಟ್ಟಿದ್ದಾರೆ. ಇವ್ರ ಇತಿಹಾಸ ನೋಡಿದ್ರೆ ಸಾಮಾಜಿಕ ನ್ಯಾಯದ ಪರವಾಗಿ ಯಾವತ್ತೂ ಇಲ್ಲ ಇವರು. ನೀವು ಎಂತದ ಚಿಂತನ ಗಂಗಾ ಪತ್ರಿಕೆ ಓದ್ಬೇಕು ನೀವು. ಅವತ್ತು ಸಂವಿಧಾನ ಜಾರಿಗೆ ಬಂದಾಗ ಇವ್ರು ಏನ್ ಹೇಳಿದ್ದಾರೆ, ಆರ್ಗನೈಸರ್ ಪತ್ರಿಕೆ ಓದ್ಬೇಕು ಏನ್ ಹೇಳಿದ್ದಾರೆ ಸಂವಿಧಾನದ ಬಗ್ಗೆ ಅಂತ. ಇವ್ರು ಗೋಲ್ವಾಲ್ಕರ್ ಏನ್ ಹೇಳಿದ್ದಾರೆ, ಮತ್ತೆ RSS ನ ಸಂಸ್ಥಾಪಕರು ಯಾರವರು, ಎಡಗೇವಾರ್ ಅವ್ರು ಏನ್ ಹೇಳಿದ್ದಾರೆ ಅಂತ. ಚಿಂತನಾ ಗಂಗಾ ಗೋಲ್ವಾಲ್ಕರ್ ಹೇಳಿರೋದು ಓದ್ಬೇಕು, ಸಾವರ್ಕರ್ ಹೇಳಿರೋದು ಓದ್ಬೇಕು. ಮತ್ತೆ ಇವರು ಯಾರವರು RSS ಸಂಸ್ಥಾಪಕ ಯಾರು, ಗೋಲ್ವಾಲ್ಕರ್ ಅಲ್ಲ, ಅದು ಆಮೇಲೆ ಆದ ಎರಡನೇವರು ಎಡಗೇವಾರ್ ಅವ್ರು ಏನ್ ಹೇಳಿದಂತ ಪತ್ರಿಕೆಗಳಲ್ಲಿ ಓದಿ ಇವರು ಸಂವಿಧಾನದ ಬಗ್ಗೆ ಏನು, ಇವರ ಅಭಿಪ್ರಾಯ ಏನು ಅನ್ನೋದು. ಮತ್ತೆ ಇವ್ರು ಯಾವಾಗ ಸಾಮಾಜಿಕ ನ್ಯಾಯದ ಪರ ಇದ್ದಾರೆ? ಇವರು ಇಡೀ ಸಾಮಾಜಿಕ ನ್ಯಾಯವನ್ನ ಛಿದ್ರ ಮಾಡಿ ಜನರಿಗೆ ನ್ಯಾಯ ಸಿಕ್ಬಾರದು ಅಂತ ಮಾಡಿರ್ತಕ್ಕಂಥದ್ದು. ಏನ್ ಡಾಟಾ, ಯಾವ ಡಾಟಾ ಇದೆ ಅವ್ರ ಹತ್ರ? ಎಂಪಿರಿಕಲ್ ಡಾಟಾ ಇರ್ಬೇಕಲ್ಲ. ಈಗ ಅದನ್ನೇ ಹೇಳಿರೋದು, ಹಿಂದೆ ಎಲ್ಲ ಮಹಾರಾಷ್ಟ್ರದಲ್ಲಿ, ಹರಿಯಾಣದಲ್ಲಿ, ಬೇರೆ ರಾಜ್ಯಗಳಲ್ಲೆಲ್ಲ ಹೇಳಿರ್ತಕ್ಕಂಥದ್ದು, ವಿತೌಟ್ ಎಂಪಿರಿಕಲ್ ಡಾಟಾ, ವಿತೌಟ್ ಕಮಿಷನ್ ರೆಕಮೆಂಡೇಶನ್ ನೀವು ಕೈ ಹಾಕಬಾರದು ಅಂತ ಹೇಳಿದ್ದಾರೆ. ದಿಸ್ ಇಸ್ ವಾಟ್ ಜುಡಿಷಿಯಲ್ ಡೈರೆಕ್ಷನ್ಸ್. ಇದನ್ನ ಬಿಟ್ಟು ನೀವು ಇವತ್ತು ಪೊಲಿಟಿಕಲ್ ಗಿಮಿಕ್ ಮಾಡಕ್ ಕೊಟ್ಟಿದ್ದೀರಲ್ಲ, ಇದನ್ನ ಒಪ್ಕೋಬೇಕಾ ರಾಜ್ಯದ ಜನ? ಇದನ್ನ ನಾವು ವಿರೋಧ ಮಾಡ್ತಾ ಇದ್ದೀವಿ. ನಾವು ಸಾಮಾಜಿಕ ನ್ಯಾಯದ ಪರ ಇರ್ತಕ್ಕಂಥವ್ರು, ಕಾಂಗ್ರೆಸ್ ಪಾರ್ಟಿ ಎಲ್ರಿಗೂ ರಕ್ಷಣೆ ಕೊಡಬೇಕು ಅಂತಕ್ಕಂಥವ್ರು. ನಾವು ಯಾವುದೇ ಧರ್ಮ, ಜಾತಿ, ಲಿಂಗ ಭೇದ ಇಲ್ದೇನೆ ಎಲ್ರಿಗೂ ಕೂಡ ರಕ್ಷಣೆ ಕೊಡಬೇಕು ಅಂತಕ್ಕಂಥವ್ರು ಕಾಂಗ್ರೆಸ್ನವರು. ಮತ್ತೆ ಎಲ್ಲಾ ಕಾಲದಲ್ಲೂ ಮೀಸಲಾತಿ ಕೊಟ್ಟಿರೋರು ಕಾಂಗ್ರೆಸ್ನವರು, ಎಲ್ಲಾ ಕಾಲದಲ್ಲೂ ಸಂವಿಧಾನಕ್ಕೆ ತಿದ್ದುಪಡಿ ತಂದಿರೋರು ಕಾಂಗ್ರೆಸ್ನವರು, ನಾಟ್ ಬಿಜೆಪಿ. ಅವ್ರು ಒಂದೇ ಒಂದು ತಂದಿರೋದು ಏನಪ್ಪಾ ಅಂತಂದ್ರೆ EWS ನವರಿಗೆ ಕೊಟ್ಟಿರಲ್ಲ, ಅದಕ್ಕೊಂದಿಕ್ಕೆ ಅಷ್ಟೇ ಮಾತ್ರ ತಂದಿರೋದು. ಅದು ಬಿಟ್ಟರೆ ಯಾವಾಗ ಕೊಟ್ಟಿದ್ದಾರೆ ನೋಡೋಣ ಹೇಳಿ. ಎಕನಾಮಿಕಲಿ ವೀಕರ್ ಸೆಕ್ಷನ್, ಅದು ಕೂಡ ದಟ್ ಇಸ್ ಆಲ್ಸೋ ವಿವಾದದಲ್ಲಿರ್ತಕ್ಕಂಥ ವಿಚಾರ. ಅದೊಂದು ಬಿಟ್ರೆ ಮೀಸಲಾತಿ ಪರ ಓಲಿ ಬಿಜೆಪಿ ಇವತ್ತಿನವರೆಗೆ ಒಂದು ಸೆಂಟೆನ್ಸ್ ಮೀಸಲಾತಿ ಪರ, ಸಾಮಾಜಿಕ ನ್ಯಾಯದ ಪರ ಮಾತಾಡಿರೋದು ಒಂದು ಸೆಂಟೆನ್ಸ್ ತೋರಿಸಿ ನೋಡೋಣ. ಬಿಜೆಪಿ ಇವರು ಬಿಜೆಪಿ ಸಾಮಾಜಿಕ ನ್ಯಾಯದ ಪರ ಇರೋರ? ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಸಂವಿಧಾನಕ್ಕೆ ಗೌರವ ಕೊಟ್ಕೊಂಡು ಸಂವಿಧಾನದ ಧ್ಯೇಯೋದ್ದೇಶಗಳನ್ನ ಜಾಡಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ಕೊಂಡು ಬಂದಿದೆ, ಮುಂದೆನೂ ಕೂಡ ಮಾಡ್ತದೆ. ದಿಸ್ ಇಸ್ ಮೈ ವ್ಯೂ, ದಿಸ್ ಇಸ್ ಮೈ ಒಪಿನಿಯನ್. ಇಲ್ಲಿ ಸರ್ ಎರಡು ಇಂಪಾರ್ಟೆಂಟ್ ಕಮಿಷನ್ ಅಲ್ಪಸಂಖ್ಯಾತರಿಗೆ, ಮುಸ್ಲಿಮರಿಗೆ ಮೀಸಲಾತಿ ರದ್ದು ಮಾಡಿ ಆ ವರದಿಯನ್ನ ಕೊಟ್ಟಿಲ್ಲ ಸರ್ಕಾರಕ್ಕೆ. ನಂಬರ್ 1. ಲಿಂಗಾಯತರಿಗೆ, ಒಕ್ಕಲಿಗರಿಗೆ ಕ್ವಾಂಟಮ್ ಆಫ್ ರಿಸರ್ವೇಶನ್ ಅನ್ನ ನಾವು ಫೈನಲ್ ರಿಪೋರ್ಟ್ ಕೊಡೋವರೆಗೂ ನೀವು ಮಾಡಂಗಿಲ್ಲ ಅಂತ ಗವರ್ಮೆಂಟ್ ಹೇಳಿದೆ. ಇವೆರಡೂ ಕೇಸಲ್ಲಿ ಗವರ್ಮೆಂಟ್ ಕಮಿಷನ್ ಅನ್ನ ಇಗ್ನೋರ್ ಮಾಡಿದೆ, ಕಮಿಷನರಿಗೆ ಅಪಚಾರ ಮಾಡಿದೆ, ಅದರ ಅಸ್ತಿತ್ವವನ್ನು ಪ್ರಶ್ನೆ ಮಾಡಿದೆ. ಹೀಗಾಗಿ ಕಮಿಷನ್ ಅಧ್ಯಕ್ಷರು ರಾಜೀನಾಮೆನ ನೀವು ಡಿಮ್ಯಾಂಡ್ ಮಾಡ್ತೀರಾ, ಹಾಗಿದೆ ಕಮಿಷನ್ ಅನ್ನ ಡಿಸಾಲ್ವ್ ಮಾಡಬೇಕು ಅಂತ ಈ ಸರ್ಕಾರನ ಕೂಡಲೇ ವಜಾ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡ್ತೀವಿ.
ಕಮಿಷನ್ ಚೇರ್ಮನ್ ಅಲ್ಲ, ಈ ಸರ್ಕಾರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದು ಕೂಡುದು ಅಂತೇಳಿ ಡಿಮ್ಯಾಂಡ್ ಮಾಡ್ತಾರೆ. ಗವರ್ನರ್ ಇಂಟರ್ವ್ಯೂನ್ ಆಗ್ಬೇಕು ಅಂತ ಗವರ್ನರ್ ಅಲ್ಲ, ಕೇಂದ್ರ ಸರ್ಕಾರ ಇಂಟರ್ವ್ಯೂನ್ ಆಗ್ಬೇಕು ಅಂತ.